ಚಿರಂಜೀವತ್ವ ಒಂದು ಶಾಪ ಎಂಬುದರ ಬಗ್ಗೆ ಈಗ ಸಣ್ಣದಾದ ಕಥೆಯ ಮೂಲಕ ತಿಳಿಯೋಣ. ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಜಂಗಮರಿದ್ದರು. ಅವರಿಗೆ 4 ಜನ ಶಿಷ್ಯಂದಿರಿದ್ದರು. ಆತ ಸಿದ್ಧಿಪುರುಷ ಎಂಬುದನ್ನು ಊರಿನವರೆಲ್ಲ ಒಪ್ಪಿದರು. ಅವರ ಸಿದ್ಧಿಯನ್ನು ತಿಳಿಸುವುದಕ್ಕೆ ಊರ ಗುರು ಹಿರಿಯರೆಲ್ಲರೂ ಹಲವಾರು ಪವಾಡಗಳ ಘಟನೆಗಳ ಸರಮಾಲೆಗಳನ್ನು ನೀಡುತ್ತಿದ್ದರು. ಊರ ಮಂದಿಗೆಲ್ಲ ಆತ ಸಿದ್ದಪ್ಪ ಗುರು. ಆ ಗುರುವಿಗೆ ಇರುವಂತಹ ಶಿಷ್ಯರು ಗುರುಗಳ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದರು. ಗುರುವಿಗೆ ವಯಸ್ಸಾಯಿತು. ಕಾಲ ಕಳೆದಂತೆ ಅವರಿಗೆ ತಿಳಿಯತೊಡಗಿತು, ಇನ್ನು ನನ್ನ ಕಾಲ ಮುಗಿಯಿತು, ಇಹಲೋಕ ತ್ಯಜಿಸುವ ಸಮಯ ಬಂದಾಯಿತು ಎಂಬುದು. ಹೀಗಿದ್ದಾಗ ಗುರುಗಳು ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ, ನನ್ನಲ್ಲಿ ಏನನ್ನಾದರೂ ಕೇಳಿಕೊಳ್ಳುವುದಿದ್ದರೆ ಈಗಲೇ ಕೇಳಿಕೊಳ್ಳಿ. ನನ್ನ ಸಮಯ ಬಂದಾಗಿದೆ, ಇನ್ನು ನಾನು ಹೊರಡುವುದೊಂದೇ ಬಾಕಿ ಎಂದು ತಿಳಿಸುತ್ತಾರೆ. ಆಗ ಊರಿನವರು ಮತ್ತು ಶಿಷ್ಯರುಗಳು ಎಲ್ಲರೂ ಕಂಗಾಲಾಗಿ, ನನ್ನ ಇಹಲೋಕದ ಕಾರ್ಯ ಮುಗಿಯುತ್ತಾ ಬಂದಿದ್ದು, ನಾನಿನ್ನು ಕೈಲಾಸಕ್ಕೆ ಹೊರಡಲು ಸಿದ್ಧನಾಗಿರುತ್ತೇನೆ ಎಂದು ಹೇಳುತ್ತಾರೆ. ಇದನ್ನು ಕೇಳಿದ ಊರಿನವರು ಮತ್ತು ಶಿಷ್ಯರು ದುಃಖವಾಯಿತು. ಗುರುಗಳು ಸಮಾಧಾನ ಮಾಡ್ತಾರೆ, ಚಿಂತಿಸಬೇಡಿ, ದೇಹಕ್ಕೆ ಸಾವುಂಟು, ಆದರೆ ಆತ್ಮಕ್ಕಿಲ್ಲ ಎಂದು ಹೇಳುತ್ತಾರೆ. ಗುರುಗಳು ತಮ್ಮ ಗುರುವಿನ ಸಮಾಧಿಯ ಮುಂದೆ ದೀಪ ಹಚ್ಚಿ ಭಜನೆ ಮಾಡಿ ನಂತರ ಪ್ರಾಣತ್ಯಾಗ ಮಾಡಲು ನಿರ್ಧರಿಸುತ್ತಾರೆ. ಆಗ ಸಮಾಧಿಯ ಮುಂದೆ ಹೋಗಿ ನೋಡಿದರೆ ಪ್ರಣತಿಯಲ್ಲಿ ಎಣ್ಣೆ ಇರುವುದಿಲ್ಲ. ಶಿಷ್ಯರು ಆಶ್ರಮದಲ್ಲಿ ಹುಡುಕಾಡಿದರೂ ಎಣ್ಣೆಯೆಲ್ಲ ಮುಗಿದು ಹೋಗಿರುತ್ತದೆ. ಒಬ್ಬ ಶಿಷ್ಯನನ್ನು ಕರೆದು ಅಂಗಡಿಗೆ ಹೋಗಿ ಸ್ವಲ್ಪ ಎಣ್ಣೆಯನ್ನು ತಂದು ಹಾಕಲು ಹೇಳುತ್ತಾರೆ. ಆಗ ಆ ಶಿಷ್ಯ ಅರ್ಧ ಬೆಂದ ಮಡಕೆ ಇದ್ದಂತೆ, ಅದರಲ್ಲೂ ಆತುರ. ಸಂದರ್ಭದ ಆಳವನ್ನರಿಯದೆ ಗುರುಗಳಿಗೆ ಪ್ರಶ್ನೆ ಮಾಡುತ್ತಾನೆ. ಗುರುಗಳೇ, ನೀವೇ ದೇಹ ನಶ್ವರವೆಂದು ಹೇಳಿರುತ್ತೀರಿ. ಅದರಲ್ಲೂ ಯಾರ ಆಯುಷು ಯಾವಾಗ ಮುಗಿಯುವುದೆಂಬುದನ್ನು ಹೇಳುವುದು ಅಸಾಧ್ಯವೆಂಬುದು ತಿಳಿದಿದ್ದೀರಿ. ಅಂಥದ್ರಲ್ಲಿ ಎಣ್ಣೆಯನ್ನು ತಂದು ಪ್ರಣತಿಗೆ ಹಾಕುವವರೆಗೂ ನಾನು ಬದುಕಿರುತ್ತೇನೆಂಬ ಭರವಸೆ ಏನು ಎಂದು ಕೇಳುತ್ತಾನೆ. ಗುರುಗಳು ನಕ್ಕು ನುಡಿದರು, ನಿನಗೆ ನಾನು ಅಭಯ ಕೊಡುತ್ತೇನೆ. ನೀನು ಎಣ್ಣೆ ತಂದು ಹಾಕುವವರೆಗೆ ನಿನಗೆ ಮರಣವಿಲ್ಲ. ಸಂಶಯ ಬೇಡ, ಹೋಗು, ಎಣ್ಣೆ ತಗೊಂಡು ಬಾ ಅಂತ ಹೇಳ್ತಾರೆ. ಶಿಷ್ಯನಿಗೆ ತುಂಬ ಸಂತೋಷವಾಯಿತು. ಗುರುಗಳ ಮಾತನ್ನು ಕೇಳಿ ಶಿಷ್ಯನು ತುಂಬ ಸಂತೋಷಪಟ್ಟು ತಾನು ಎಣ್ಣೆ ತಂದು ಹಾಕುವವರೆಗೂ ಸಾಯುವುದಿಲ್ಲ. ಅಂದರೆ ಅವನಿಗೆ ಅಮರತ್ವ ಸಿಕ್ಕಿದಂತಾಯಿತು. ಎಣ್ಣೆ ತರದೆ ಹೋದರೆ ಸಾವಿಲ್ಲ. ಶಿಷ್ಯ ಮರಳಿ ಬರುವುದೇ ಇಲ್ಲ. ಗುರುಗಳು ಸ್ವಲ್ಪ ಹೊತ್ತು ಕಾಯ್ದು ಬೇರೆ ಶಿಷ್ಯರನ್ನು ಕರೆಯಿಸಿ ಎಣ್ಣೆ ತಂದು ದೀಪ ಹಚ್ಚಿ ಭಜನೆ ಪೂರೈಸಿ ನಿರ್ಧಾರಿತ ಸಮಯದಲ್ಲಿ ದೇಹ ಬಿಡುತ್ತಾರೆ. ಎಣ್ಣೆ ತರದೆ ಹೋದ ಶಿಷ್ಯ ಬೇರೊಂದು ಊರಿಗೆ ಹೋಗುತ್ತಾನೆ. ಯಾವುದೋ ಕೆಲಸ ಮಾಡುತ್ತಾನೆ. ಸಣ್ಣ ವಯಸ್ಸಿನಲ್ಲೇ ದೇಹ ರೋಗಗಳ ತವರಾಗುತ್ತದೆ. ಒದ್ದಾಡಿ ಜೀವ ಹಣ್ಣಾಗುತ್ತದೆ. ಆದರೆ ಸಾವು ಬರುವುದಿಲ್ಲ. ಭಗವಂತಾ, ಸಾಕು, ದೇಹದ ಅವಸ್ಥೆ, ಸಾವು ಕೊಡು ಎಂದು ದೀನನಾಗಿ ಬೇಡುತ್ತಾನೆ. ಎಲ್ಲರಿಗೂ ಅಚ್ಚರಿ, ಇವನು ಬದುಕಿರುವುದಾದರೂ ಹೇಗೆ ಎಂದು. ಅವನಿಗೆ 95 ವರ್ಷ ವಯಸ್ಸಾಗುತ್ತದೆ. ಹಾಸಿಗೆಯನ್ನು ಬಿಟ್ಟೇಳಲಾರದೆ ಮನೆಯವರಿಗೆ ಆಪ್ತರಿಗೆ ಭಾರವಾಗಿ ಎಲ್ಲರಿಗೂ ಬೇಡವಾಗಿ ನರಳುತ್ತಿರುವಾಗ ಥಟ್ಟನೆ ತಾನು ತನ್ನ ಗುರುಗಳಿಗೆ ಮಾಡಿದ ನಂಬಿಕೆ ದ್ರೋಹದ ನೆನಪಾಗುತ್ತದೆ. ತಕ್ಷಣ ಮಿತ್ರರಿಗೆ ನಿಜವಾದ ಸಂಗತಿ ತಿಳಿಸಿ ಅವರೊಂದಿಗೆ ಗುರುಗಳ ಸಮಾಧಿ ಬಳಿಗೆ ಹೋಗಿ ಪ್ರಣತಿಗೆ ಎಣ್ಣೆ ಸುರಿಯುತ್ತಾನೆ. ಜನರೆಲ್ಲ ನೋಡುತ್ತಿರುವ ಹಾಗೆ ಅಲ್ಲಿಯೇ ಕುಸಿದು ಬಿದ್ದು ಪ್ರಾಣ ಬಿಡುತ್ತಾನೆ. ಇದೊಂದು ಜಾನಪದ ಕಥೆ. ಚಿರಂಜೀವಿಯಾಗಬೇಕೆಂಬುದು
ಮಾನವನ ಹಂಬಲಗಳಲ್ಲಿ ಪ್ರಮುಖವಾದದ್ದು. ಆದರೆ ಮನಃಶುದ್ಧಿಯಿಲ್ಲದ, ಕಸರಿಲ್ಲದ ಚಿರಂಜೀವತ್ವ ವರವಾಗದೆ ಶಾಪವೂ ಆದೀತು. ಉದಾಹರಣೆಗೆ ಅಶ್ವತ್ಥಾಮನ ಕಥೆಯಿಲ್ಲವೇ? ಸ್ವಲ್ಪ ಮಟ್ಟಿಗೆ ಭೀಷ್ಮರ ಕಥೆಯೂ ಹಾಗೆಯೇ. ಶುದ್ಧ ಮನಸ್ಸಿನ, ಯಾರಿಗೂ ಅಪಚಾರ ಮಾಡದ ಜೀವ ಸ್ವಲ್ಪ ಕಾಲವಿದ್ದರೂ ಸಾರ್ಥಕ. ಅದಿಲ್ಲದೆ ದೀರ್ಘಾಯಸ್ಸು ಶಾಪ. ಯಾಕೆಂದರೆ ಈ ಉದ್ದ ಜೀವನದ ಪ್ರತಿ ಕ್ಷಣವನ್ನು ಪಾಪ ಪ್ರಜ್ಞೆಗಳು ಕುಕ್ಕುತ್ತಿರುತ್ತದೆ.